Welcome students. Today we will discuss about assemblies in ASP.NET and C Sharp. So what is this assemblies? Assemblies na fundamental units antivi. So these fundamental units of development, version control, reuse, activation scoping, that is called activation scoping, security permissions for .NET based applications. ಸೊ ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ ಅಸೆಂಬ್ಲಿ ಅಂದರೆ ಒಂದು ಲೈಬ್ರರೀಸ್ ಥರ, ಒಂದು ಪ್ಯಾಕೇಜಿಂಗ್ ಥರ. ಯಾವ ರೀತಿಯಲ್ಲಿ ನೀವು ಜಾವಾಲಿ ಪ್ಯಾಕೇಜ್ ಅಂತ ಇದ್ರಿ, ಸಿನಲ್ಲಿ ಲೈಬ್ರರಿ ಅಂತ ಇದ್ರಿ, ಅದನ್ನು ನಾವು .NET ಎನ್ವಿರಾನ್ಮೆಂಟಲ್ಲಿ ಅಸೆಂಬ್ಲೀಸ್ ಅಂತ ಹೇಳ್ತೀವಿ. ಇದನ್ನು ರೆಪ್ರೆಸೆಂಟೇಷನ್ ಕಲೆಕ್ಷನ್ ಅಂತ ಹೇಳ್ತೀವಿ. ಕಲೆಕ್ಷನ್ ಆಫ್ ಟೈಪ್ಸ್ ಆ್ಯಂಡ್ ರಿಸೋರ್ಸಸ್ ದಟ್ ಆರ್ ಬಿಲ್ಡ್ ಟು ವರ್ಕ್ ಟುಗೆದರ್. ಕಲೆಕ್ಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ಟೈಪ್ಸ್ ದಟ್ ಆರ್ ಬಿಲ್ಡ್ ಟು ವರ್ಕ್ ಟುಗೆದರ್ ಫಾರ್ ಎ ಲಾಜಿಕಲ್ ಯೂನಿಟ್ ಆಫ್ ಫಂಕ್ಷನಾಲಿಟಿ. ಒಂದು ಲಾಜಿಕಲ್ ಪರ್ಪಸ್ನ ಸರ್ವ್ ಮಾಡಲಿಕ್ಕೆ ಬಿಲ್ಡ್ ಆಗಿರೋಂಥ ಒಂದು ಯೂನಿಟ್ನ ನಾವು ಅಸೆಂಬ್ಲಿ ಅಂತ ಹೇಳ್ಬೋದು. ಸೊ ಇದನ್ನೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ವಾಟ್ ಈಸ್ ದಿಸ್ ಅಸೆಂಬ್ಲಿ? ಇಟ್ ಈಸ್ ಸ್ಟೇಟೆಡ್ ಆ್ಯಸ್ ಅಸೆಂಬ್ಲಿ ಎಲ್ಲಿರುತ್ತೆ. ಸೊ ಅಸೆಂಬ್ಲಿ ಇಸ್ ಟೇಕ್ ಎ ಫಾರ್ಮ್ ಆಫ್ ಎಕ್ಸಿಕ್ಯೂಟಬಲ್ಸ್ ಆರ್ ಡೈನಾಮಿಕ್ ಲಿಂಕ್ ಲೈಬ್ರರೀಸ್. ಡೈನಾಮಿಕ್ ಲಿಂಕ್ ಲೈಬ್ರರೀಸ್ ಅಂದರೆ ಏನು? ಎಕ್ಸಿಕ್ಯೂಟಬಲ್ಸ್ ಅಂದರೆ ಏನು? ಎಕ್ಸಿಕ್ಯೂಟಬಲ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, exe ಫೈಲ್ನ ನಾವು ಎಕ್ಸಿಕ್ಯೂಟಬಲ್ಸ್ ಅಂತೀವಿ. ವಿಂಡೋಸ್ ಎನ್ವಿರಾನ್ಮೆಂಟಲ್ಲಿ ಇದೇನೇ ರನ್ ಆಗೋ ಅಂಥದ್ದು. ಲೈಬ್ರರಿ ಅಂದರೆ ಮೋಸ್ಟ್ ಕಾಮನ್ಲಿ ನೋನ್ ಆಸ್ ಡೈನಾಮಿಕ್ ಲೈಬ್ರರಿ. ದ ಫೈಲ್ ಎಕ್ಸ್ಟೆನ್ಷನ್ನು .dll ಅಂತ ಇರುತ್ತೆ. ಇದನ್ನು ಎಕ್ಸಿಕ್ಯೂಟಬಲ್ ಅಥವಾ ಡೈನಾಮಿಕ್ ಲೈಬ್ರರಿ ಅಂತ. ಈ ಅಸೆಂಬ್ಲಿಗಳನ್ನ ಈ ಥರ ಟೈಪ್ ಕಲೆಕ್ಷನ್ ಮಾಡಿ ಗ್ರೂಪಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ? ಫಸ್ಟ್ ಥಿಂಗ್, ರನ್ ಟೈಮಲ್ಲಿ ಎಲ್ಲ ಲೈಬ್ರರಿನೂ ಕೂಡ ಒಟ್ಟಿಗೆ ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಯಾವಾಗ ಡೇಟಾ ಆಫ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಅದನ್ನು ಗ್ರೂಪ್ ಮಾಡಿರೋದ್ರಿಂದ ಆಗ ಮಾತ್ರ ಆ ರಿಲೆವೆಂಟ್ ಯಾವಾಗ ಫಂಕ್ಷನ್ ಬೇಕಾಗಿರುತ್ತೆ ಆ ರಿಲೆವೆಂಟ್ ಫಂಕ್ಷನ್ಸ್ ಮಾತ್ರ ಲೋಡ್ ಮಾಡಿಕೊಂಡು ಅಸೆಂಬ್ಲೀಸ್ ಲೋಡ್ ಆಗ್ತದೆ. ಆದ್ದರಿಂದ ಏನು, ರನ್ ಎನ್ವಿರಾನ್ಮೆಂಟ್ ಸ್ಪೀಡಪ್ ಆಗಿರುತ್ತೆ. ಡಸಂಟ್ ಲೋಡ್ ಅನ್ನೆಸರಿ ಇನ್ಫಾರ್ಮೇಷನ್ ಆರ್ ಲೈಬ್ರರೀಸ್ ವೆನ್ ಎವರ್ ರಿಕ್ವೈರ್ಡ್. ಆಸ್ ಐ ಟೋಲ್ಡ್ ಅರ್ಲಿಯರ್, .NET ಇವೆಲ್ಲ ಲಾರ್ಜ್ ಸ್ಕೇಲ್ ಲೈಬ್ರರಿನ ಹೊಂದಿದೆ ಅಂತ. ಮ್ಯಾಟ್ಲ್ಯಾಬ್ ಆಗಲಿ, ವಿಜುವಲ್ ಬೇಸಿಕ್ಸ್ ಆಗಲಿ, ಇವೆಲ್ಲ ಬಿಗ್ಗೆಸ್ಟ್ ಬೇಸ್ ಲೈಬ್ರರೀಸ್ನ ಹೊಂದಿರೋ ಅಂಥ ಒಂದು IDEಗಳು. ಇಲ್ಲಿ ನೀವು ಈ ಫ್ರೇಮ್ ವರ್ಕಲ್ಲಿ ಎಲ್ಲನೂ ಒಟ್ಟಿಗೆ ಲೋಡ್ ಮಾಡಿಬಿಟ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಫಾರ್ ಎ ಪ್ರಾಸೆಸರ್ ಟು ಪ್ರಾಸೆಸ್ ಎವ್ರಿಥಿಂಗ್ ಇನ್ ಎ ಒನ್ ಶಾಟ್. ಆದ್ದರಿಂದ ನಾವು ಅಸೆಂಬ್ಲಿಗಳನ್ನ ಲೋಡ್ ಮಾಡೋದು ವೇರಿಯೇಷನ್. ಸೊ ರನ್ ಟೈಮಲ್ಲಿ ಇಟ್ ಟೇಕ್ಸ್ ಲಾಟ್ ಆಫ್ ಅಡಿಷ್ನಲ್. ಅದನ್ನು ಅಸೆಂಬ್ಲೀಸ್ ಇನ್ ರನ್ ಟೈಮ್ ಅಂತ ಒಂದು ಇನ್ಫಾರ್ಮೇಷನ್ ನೋಡೋಣ. ಅಸೆಂಬ್ಲೀಸ್ ಅಟ್ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್. ಒಂದು ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಥವಾ ರನ್ ಟೈಮಲ್ಲಿ ಅಸೆಂಬ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ವಾಟ್ ಇಸ್ ದ ಪರ್ಪಸ್ ಆ್ಯಂಡ್ ಹೌ ಇಟ್ ಸರ್ವ್ಸ್ ಅಂತ. ಸೊ ಅಸೆಂಬ್ಲಿ ಫಸ್ಟ್ ಡಿಫೈನ್ ಪರ್ಪಸ್ ಏನು ಅಂದರೆ, ಇಟ್ ಈಸ್ ಎ ಒನ್ ಎಂಟ್ರಿ ಒನ್ ಎಕ್ಸಿಟ್ ಫಾರ್ ಯೂಸಬಿಲಿಟಿನ ಡಿಫೈನ್ ಮಾಡುತ್ತೆ. ಲೈಕ್ ಒಂದು ಫಂಕ್ಷನ್ನು ಪರ್ಟಿಕ್ಯುಲರ್ DLL ಅಥವಾ ಎಕ್ಸಿಕ್ಯೂಟಬಲಲ್ಲಿ ಮಾತ್ರ ಇದೆ, ಅದನ್ನು ಮತ್ತೆ ಕ್ರಿಯೇಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಸೆಕೆಂಡ್ ಒನ್, ಸೆಕ್ಯೂರಿಟಿ ಬೌಂಡ್ರಿ. ಇಟ್ ಡಿಫೈನ್ಸ್ ಎ ಸೆಕ್ಯೂರಿಟಿ ಬೌಂಡ್ರಿ. ಆಕ್ಸೆಸಿಬಿಲಿಟಿನ ಲಿಮಿಟ್ ಮಾಡುತ್ತೆ. So not every program is able to access unless until it is involved with a name spacing. ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ಅದನ್ನು ಆಕ್ಸೆಸ್ ಮಾಡೋಕ್ಕಾಗಲ್ಲ, ಲಿಮಿಟೇಷನ್ ಮಾಡುತ್ತೆ. ಟೈಪ್ ಬೌಂಡ್ರಿ, ಇಟ್ ಐಡೆಂಟಿಫೈಸ್ ಇನ್ಕ್ಲೂಡ್ಸ್ ದ ನೇಮ್ ಅಸೆಂಬ್ಲಿ ಇನ್ ವಿಚ್ ರಿಸೈಡ್ಸ್ ಆರ್ ಎ ಟೈಪ್. ಒಂದು ರಿಲೆವೆಂಟ್ ಇನ್ಫಾರ್ಮೇಷನ್ನ ಗ್ರೂಪಿಂಗ್ ಮಾಡಲಿಕ್ಕೆ ಇದು ಬೌಂಡ್ರಿ ಡಿಫೈನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ದೇರ್ ಯು ಕ್ಯಾನ್ ಐಡೆಂಟಿಫೈ ಬೈ ದ ನೇಮ್ ಆಫ್ ಅಸೆಂಬ್ಲಿ, ಯು ಕ್ಯಾನ್ ಜಸ್ಟ್ ಐಡೆಂಟಿಫೈ ವಿಚ್ ಟೈಪ್ ಆಫ್ functions it could have contained. Reference scope, as security has displayed ರಿವರ್ಸ್ ಹೇಳೋ ರೀತಿಯಲ್ಲಿ ರೆಫರೆನ್ಸ್ ಸ್ಕೋಪ್ ಎಲ್ಲಿ ನೀವು ಅಸೆಂಬ್ಲಿನ ಯೂಸ್ ಮಾಡ್ಬೋದು ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಯಾವಾಗ ವೆನ್ ಎವರ್ ಯು ಡಿಕ್ಲೇರ್ ದಟ್ ಈಸ್ ಅ ಪಾಸಿಬಲ್ ವೇ ಯು ಕುಡ್ ಯೂಸ್ ದ್ಯಾಟ್. ವರ್ಷನ್ ಬೌಂಡ್ರಿ. ಸೊ ಈಗ ಒಂದು ಲೈಬ್ರರಿ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಅಸೆಂಬ್ಲಿನಲ್ಲಿ ಗ್ರೂಪಿಂಗ್ ಸ್ಮಾಲ್ ಅಮೌಂಟ್ ಆಫ್ ಗ್ರೂಪಿಂಗ್ ಆಗಿರುತ್ತೆ. ಸೊ ಫಾರ್ ನ್ಯೂ ವರ್ಷನ್ ರಿಲೀಸ್ ಮಾಡಬೇಕಾದ್ರೆ ಅಥವಾ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಫಂಕ್ಷನ್ ಈ ಪ್ರಿಂಟ್ ನೀವು 1990ಲಿ ಪ್ರಿಂಟ್ ಫಸ್ಟ್ ಪ್ರೋಗ್ರಾಮ್ ಬಂದಾಗ ಯಾವ ರೀತಿ ಇತ್ತು, 2019ನಲ್ಲೂ ಅದೇ ಇರೋಕ್ಕೆ ಸಾಧ್ಯ ಇರುತ್ತಾ ಅಥವಾ 21ನಲ್ಲಿ ಅದೇ ಇರುತ್ತಾ? ಇಲ್ಲ. ಸೊ ಪ್ರಿಂಟ್ ಆರ್ ಎನಿ ಫಂಕ್ಷನ್ ವಿಚ್ ಮಸ್ಟ್ ಬಿ ಅಪ್ಗ್ರೇಡೆಡ್. ಅದನ್ನು ಅಸೆಂಬ್ಲಿನಲ್ಲಿ ಗ್ರೂಪಿಂಗ್ ಇದ್ದಾಗ ಅದನ್ನು ಅಪ್ಡೇಟ್ ಮಾಡೋದಾಗಲಿ, ಡಿಪೆಂಡೆನ್ಸಿ ಇನ್ಕ್ರೀಸ್ ಮಾಡೋದಾಗಲಿ ಇಟ್ಸ್ ವೆರಿ ಹೆಲ್ಪ್ಫುಲ್ ಅಂತ ನಾವು ಮೆನ್ಷನ್ ಮಾಡ್ಬೋದು. ಆ್ಯಂಡ್ ಡೆಪ್ಲಾಯ್ಮೆಂಟ್ ಯೂನಿಟ್, ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಆರ್ ಅಸೆಂಬ್ಲಿ ಲೈಫ್ ಇದರಿಂದ ನಾವು ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದಾಗ ಅದಕ್ಕೆ ರಿಲೆವೆಂಟ್ ಬೇಕಾಗಿರೋಂಥ ಅಸೆಂಬ್ಲಿ ಅಥವಾ DLL ಎಕ್ಸಿಕ್ಯೂಟಬಲ್ಸ್ನ ಕಂಬೈನ್ ಮಾಡಿ ನಾವು ಡೆಪ್ಲಾಯ್ಮೆಂಟ್ ಯೂನಿಟ್ನ ರೆಡಿ ಮಾಡಿಸ್ಬೋದು.
ಈ ರೀತಿ ಮಾಡೋದ್ರಿಂದ ಅವರ್ ರಿಸಲ್ಟೆಂಟ್ ಸಾಫ್ಟ್ವೇರ್ ಏನಿರುತ್ತೆ ಲೈಟ್ ವೈಟ್ ಆಗಿರುತ್ತೆ. ಓನ್ಲಿ ದ ರಿಲೆವೆಂಟ್ ಆರ್ ರಿಕ್ವೈರ್ಡ್ ಅಸೆಂಬ್ಲೀಸ್ ಆರ್ ಕಂಬೈನ್ಡ್ ವಿತ್ ಅವರ್ ಕೋಡ್ ನಾವೇನು ಡೆವಲಪ್ ಮಾಡಿರ್ತೀವಿ ಅದಕ್ಕೆ ರಿಲೆವೆಂಟ್ ಇರೋಂಥ ಮಾತ್ರ ಲೈಬ್ರರೀಸ್ನ ನಾವು ಪ್ರೊವೈಡ್ ಮಾಡಿ ಒಂದು ರನ್ ಎನ್ವಿರಾನ್ಮೆಂಟ್ನ ರೆಡಿ ಮಾಡ್ಬೋದು. ಅದರಿಂದ ಅಸೆಂಬ್ಲೀಸ್ ಆರ್ ವೆರಿ ಹೆಲ್ಪ್ಫುಲ್ ಅಟ್ ಡೈನಾಮಿಕ್ ಸ್ಟೇಟ್. ಅನದರ್ ಥಿಂಗ್ ಕಮ್ಸ್ ಇನ್ ದ ಅಸೆಂಬ್ಲಿ ಕಾನ್ಸೆಪ್ಟ್ ಈಸ್ ಅ ನೇಮ್ ಸ್ಪೇಸಿಂಗ್. ನೇಮ್ ಸ್ಪೇಸಿಂಗ್ ಇಸ್ ಎ ಗ್ರೂಪಿಂಗ್ ಆಫ್ ರಿಲೇಟೆಡ್ ಟೈಪ್ ಕಲೆಕ್ಷನ್. ಅಸೆಂಬ್ಲಿನೇ ಒಂದು ಗ್ರೂಪ್ ಅಂತ ಹೇಳ್ತೀವಿ, ಅದನ್ನು ಆಕ್ಸೆಸ್ ಮಾಡೋಕ್ಕೆ ಒಂದು ನೇಮಿಂಗ್ ಬೇಕಲ್ಲ, ಅದನ್ನು ನಾವು ನೇಮ್ ಸ್ಪೇಸಿಂಗ್ ಅಂತ ಹೇಳ್ತೀವಿ, ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ. ಸೊ ಹಿಯರ್ ಪ್ಲಾಟ್ಫಾರ್ಮ್ ಮೇಕ್ಸ್ ಎ ಪಾಸಿಬಲ್ ಫಾರ್ ನೇಮ್ ಸ್ಪೇಸ್ ಕಾನ್ಸೆಪ್ಟ್. ವೆಲ್ ಆರ್ಗನೈಸ್ಡ್ ಲೈಬ್ರರಿ ಕಾನ್ಸೆಪ್ಟ್ ಮೇಕ್ಸ್ ಅ ನೇಮ್ ಸ್ಪೇಸ್ ಯೂಸಬಲ್. ಸೊ ಒಂದು ಆರ್ಗನೈಸೇಷನ್ ಅಸೆಂಬ್ಲಿಲಿ ಕಲೆಕ್ಟಿವ್ ಆಗಿ ಫಂಕ್ಷನ್ಸ್ನ ಸೇರಿಸಿದ್ದೀವಿ, ಅದನ್ನು ಯೂಸಬಲ್ ಮಾಡಲಿಕ್ಕೆ ಆಕ್ಸೆಸಿಬಲ್ ಮಾಡಲಿಕ್ಕೆ ನೇಮ್ ಸ್ಪೇಸ್ ಈಸ್ ಎ ಕಾನ್ಸೆಪ್ಟ್ ವಿಚ್ ಈಸ್ ಇನ್ವಾಲ್ವ್ಡ್ ವಿತ್ ಇಟ್. ಒಂದು ಲೈವ್ ಪ್ಯಾಕೇಜಿಂಗ್ ಹೆಂಗೆ ನೇಮ್ ಕೊಡ್ತೀರಾ ಅದೇ ರೀತಿ ನೇಮ್ ಸ್ಪೇಸ್ಗೆ ಒಂದು ನೇಮ್ ಕೊಟ್ಟು ನೀವು ಕ್ರಿಯೇಟ್ ಮಾಡಬೇಕಾದ್ರೂ ನೇಮ್ ಸ್ಪೇಸ್ ಕೊಡ್ಬೋದು, ಆಕ್ಸೆಸ್ ಮಾಡಬೇಕಾದ್ರೂ ನೇಮ್ ಸ್ಪೇಸ್ನ ಕೊಡಬೇಕು. ಈ ರೀತಿ ಕೊಟ್ಟು ಅದನ್ನು ಆಕ್ಸೆಸ್ ಮಾಡ್ಬೋದು. ಸಿಸ್ಟಮ್ ಲೈಬ್ರರಿಗೂ ಕೂಡ ಒಂದು ನೇಮ್ ಸ್ಪೇಸ್ ಕ್ರಿಯೇಟ್ ಮಾಡಿರ್ತಾರೆ, ಅದನ್ನು ಸಿಸ್ಟಮ್ ಯೂಸಿಂಗ್ ಡಾಟ್ ಸಿಸ್ಟಮ್ ಅಂತ ಕೊಟ್ಟೆ ನೀವು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಇದನ್ನು ಕೋಡಿಂಗಲ್ಲಿ ನಾವು ಎಕ್ಸಾಂಪಲ್ ನೋಡ್ಬೋದು. ಹಿಯರ್ ದಿಸ್ ಇಸ್ ಎ ನೇಮ್ ಸ್ಪೇಸ್ ಇಸ್ ಡಿಸೈನ್ ಟು ಪ್ರೊವೈಡ್ ಎ ವೇ ಟು ಕೀಪ್ ಒನ್ ಸೆಟ್ ಆಫ್ ನೇಮ್ಸ್ ಸಪ್ರೇಟ್ ಫ್ರಮ್ ಅನದರ್. ಇಲ್ಲಿ ನಾವು ಅಸೆಂಬ್ಲಿನಲ್ಲಿ ಯಾವ ರೀತಿ ಗ್ರೂಪಿಂಗ್ ಮಾಡಿ ಬೇರೆ ಬೇರೆ DLL ಅಂತ ಹೇಳಿದ್ದೀವಿ, ಅದೇ ರೀತಿ ನೇಮ್ ಸ್ಪೇಸಿಂಗು ಅಷ್ಟೇ. ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ನ ಸಪ್ರೇಟ್ ಫ್ರಮ್ ಒನ್ ಅನದರ್. ಒಂದು ಕ್ಲಾಸ್ ಯಾವ ರೀತಿ ಮಾಡ್ತೀರಾ ಕ್ಲಾಸ್ಗಳನ್ನ ಕಂಬೈನ್ ಮಾಡಿ ಒಂದು ನೇಮ್ ಸ್ಪೇಸಿಂಗ್ ಇರ್ಬೋದು. ಇದನ್ನು ಸಿಂಪಲ್ ಎಕ್ಸಾಂಪಲ್ನ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ನೇಮ್ ಸ್ಪೇಸ್ ಸಿಂಟ್ಯಾಕ್ಸ್ ಆಸ್ ಫಾಲೋಸ್. ನೇಮ್ ಸ್ಪೇಸ್ ಇಸ್ ಕೀವರ್ಡ್ ಆ್ಯಂಡ್ ಯು ಕ್ಯಾನ್ ಡಿಕ್ಲೇರ್ ಎ ಕ್ಲಾಸ್ ನೇಮ್ ಯಾವ ರೀತಿ ಕೊಡ್ತಿದ್ರೆ ಆ ರೀತಿ ಒಂದು ನೇಮ್ ಕೊಡ್ಬೋದು. ಇದನ್ನು ಆಕ್ಸೆಸಿಬಿಲಿಟಿ ಕೂಡ ಇದೇ ರೀತಿ ಇರುತ್ತೆ. ಯೂಸಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಈ ಸಿಸ್ಟಮ್ ಅಂತ ಏನಿದೆ ಅದನ್ನು ನೀವು ನೇಮ್ ಸ್ಪೇಸಿಂಗ್ ಅಂತ ಅನ್ಕೋಬೋದು, ಪ್ರೀ ಡಿಫೈನ್ಡ್ ನೇಮ್ ಸ್ಪೇಸ್. ಇನ್ ದ ಪ್ರೋಗ್ರಾಮ್ ಯು ಆರ್ ಆಲ್ಸೋ ಡಿಫೈನಿಂಗ್ ಎ ಫಸ್ಟ್ ಸ್ಪೇಸ್ ಅಂತ ಅನದರ್ ನೇಮ್ ಸ್ಪೇಸ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಸೊ ಈ ರೀತಿ ನೇಮ್ ಸ್ಪೇಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು ಪ್ರೋಗ್ರಾಮಲ್ಲಿ. ಸೊ ಕಲೆಕ್ಷನ್ ಅಸೆಂಬ್ಲಿ ಕಂಟೈನ್ಸ್ ಮೆಟಾಡೇಟಾ, ಇನ್ಫಾರ್ಮೇಷನ್, ಲಿಸ್ಟ್ ಆ್ಯಂಡ್ ಎವ್ರಿ ಕ್ಲಾಸಸ್ನ ಕಂಟೈನ್ ಮಾಡಿರುತ್ತೆ. ದ ಆಕ್ಸೆಸಿಂಗ್ ಮೆಟಾಡೇಟಾದಲ್ಲಿ ಅಸೆಂಬ್ಲಿ ಒಳಗಡೆ ಯು ಕ್ಯಾನ್ ನೇಮ್ ಸ್ಪೇಸ್ ಯೂಸ್ ಮಾಡಿ ಗ್ರೂಪಿಂಗ್ ಮಾಡಿರೋ ಸಾಧ್ಯತೆ ಇರುತ್ತೆ. ಸೊ ಆ್ಯಂಡ್ ಅಸೆಂಬ್ಲೀಸ್ ಫೈನಲ್ ಎಕ್ಸ್ಟೆನ್ಷನ್ನು DLL ಫೈಲ್ ಇರ್ಬೋದು ಅಥವಾ exe ಫೈಲ್ಸ್ ಇರ್ಬೋದು. ದಿಸ್ ಇಸ್ ಅಬೌಟ್ ಅಸೆಂಬ್ಲೀಸ್ ಆ್ಯಂಡ್ ನೇಮ್ ಸ್ಪೇಸ್ ಇನ್ ದ C# and .NET